ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಶಾಸ್ತ್ರಗಳು. 2025 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಪರೀಕ್ಷೆಗಳು ಮತ್ತು ದೇವರ ಸಾನ್ನಿಧ್ಯ. ನನ್ನ ಸಹೋದರನೇ, ನಿನ್ನ ನಂಬಿಕೆಯ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀನು ವಿವಿಧ ಪರೀಕ್ಷೆಗಳಲ್ಲಿ ವಿಫಲನಾದಾಗ ಅದನ್ನೆಲ್ಲ ಆನಂದಕರವೆಂದು ಎಣಿಸು. ಯಾಕೋಬ 1:2 ಮತ್ತು 3. ಪರೀಕ್ಷೆಯ ಸಮಯದಲ್ಲಿ ಅನೇಕ ಜನರು ಗಾಬರಿಗೊಂಡರು. ಅವರು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಅವರು ಆ ಸಂಕಟವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಕೆಲವರು ಕ್ರಿಸ್ತನನ್ನು ನಿರಾಕರಿಸಿ ಹಿಂದೆ ಸರಿಯುತ್ತಾರೆ. ಆದರೂ ಪರೀಕ್ಷೆಗಳ ಮಧ್ಯ ದೇವರ ಸಾನ್ನಿಧ್ಯವನ್ನು ಅನುಭವಿಸುವುದು ಒಂದು ಸಿಹಿ ಮತ್ತು ಅದ್ಭುತ ಅನುಭವ. ಅದಕ್ಕಾಗಿಯೇ ಅಪೊಸ್ತಲನಾದ ಯಾಕೋಬನು ನಮಗೆ ಕಷ್ಟಗಳನ್ನು ಎದುರಿಸುವಾಗ ಅದನ್ನೆಲ್ಲ ಸಂತೋಷವೆಂದು ಎಣಿಸಲು ಸಲಹೆ ನೀಡುತ್ತಾನೆ. ನೀವು ನಿಮ್ಮ ಕಷ್ಟಗಳಲ್ಲಿ ಸಂತೋಷ ಪಡುವಾಗ ಸೈತಾನನು ನಾಚಿಕೆ ಪಡುವನು. ದೇವರ ಸಾನ್ನಿಧ್ಯವು ನಿಮ್ಮನ್ನು ಅಪಾರವಾಗಿ ತುಂಬಲು ಪ್ರಾರಂಭಿಸುತ್ತದೆ. ಯೇಸು ಕ್ರಿಸ್ತನು 40 ದಿನಗಳ ಕಾಲ ಉಪವಾಸ ಮಾಡಿ ಪ್ರಾರ್ಥಿಸಿದಾಗ ಶೋಧಕನು ಅವನನ್ನು ಪರೀಕ್ಷಿಸಲು ಬಂದನು. ಸೈತಾನನ ಶೋಧನೆಗಳು ತೀವ್ರವಾಗಿದ್ದಿರಬೇಕು, ಆದರೆ ಕರ್ತನು ಅವುಗಳನ್ನು ಜಯಿಸಿದನು. ಸತ್ಯವೇದವು ಹೇಳುತ್ತದೆ, ಆಗ ಸೈತಾನನು ಅವನನ್ನು ಬಿಟ್ಟು ಹೋದನು ಮತ್ತು ಇಗೋ, ದೇವದೂತರು ಬಂದು ಅವನಿಗೆ ಉಪಚಾರ ಮಾಡಿದರು. ಮತ್ತಾಯ 4:11. ಪ್ರತಿಯೊಂದು ಪರೀಕ್ಷೆಯ ನಂತರವೂ ದೇವದೂತರ ಸೇವೆ ಮತ್ತು ದೇವರ ಸಾಂತ್ವನದ ಅಪ್ಪುಗೆ ಖಚಿತವಾಗಿದೆ. ಆದ್ದರಿಂದ ಕಷ್ಟಗಳು ಮತ್ತು ಸಂಕಟಗಳು ನಿಮ್ಮ ದಾರಿಗೆ ಬಂದಾಗ ಗೊಣಗಬೇಡಿ ಅಥವಾ ಅವರನ್ನು ನಿಮ್ಮ ಶತ್ರುಗಳೆಂದು ಪರಿಗಣಿಸಬೇಡಿ. ಅವರನ್ನು ಸ್ನೇಹಿತರಾಗಿ ಸ್ವಾಗತಿಸಿ. ನಿಮ್ಮ ದೃಢ ನಂಬಿಕೆ ಮತ್ತು ಕರ್ತನ ಮೇಲಿನ ನಿಮ್ಮ ಪ್ರೀತಿಯನ್ನು ಪ್ರದರ್ಶಿಸಲು ಅವುಗಳನ್ನು ಸುವರ್ಣಾವಕಾಶಗಳೆಂದು ಪರಿಗಣಿಸಿ. ಯೋಬನು ತೀವ್ರ ಪರೀಕ್ಷೆಗಳನ್ನು ಎದುರಿಸಿದನು, ಆದರೆ ಆ ಪರೀಕ್ಷೆಗಳು ಅವನನ್ನು ದೇವರ ಸಾನ್ನಿಧ್ಯದಿಂದ ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ದೃಢವಾಗಿ ನಂಬಿದ್ದನು. ಆದರೆ ನಾನು ತೆಗೆದುಕೊಳ್ಳುವ ಮಾರ್ಗವನ್ನು ದೇವರು ತಿಳಿದಿದ್ದಾನೆ. ಆತನು ನನ್ನನ್ನು ಪರೀಕ್ಷಿಸಿದಾಗ ನಾನು ಚಿನ್ನದಂತೆ ಹೊರಬರುತ್ತೇನೆ. ಯೋಬ 23:10. ಪರೀಕ್ಷೆಯ ನಂತರ ತಾನು ಸಂಸ್ಕರಿಸಿದ ಚಿನ್ನದಂತೆ ಹೊಳೆಯುವನೆಂಬ ಆಶ್ವಾಸನೆಯು ಯೋಬನನ್ನು ನಿರುತ್ಸಾಹಗೊಳಿಸದಂತೆ ತಡೆಯಿತು. ಅವನು ದೇವರ ಸನ್ನಿಧಿಯಲ್ಲಿ ದೃಢವಾಗಿ ನಿಂತನು. ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯನ್ನು ಕಠಿಣಗೊಳಿಸಿ ಅವಮಾನವನ್ನು ತೆಗೆದುಹಾಕಿ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದ ಯೇಸು ಕ್ರಿಸ್ತನನ್ನು ನೋಡಿರಿ. ಇಬ್ರಿಯರಿಗೆ 12:2. ನೀವು ದಣಿದು ನಿಮ್ಮ ಆತ್ಮಗಳಲ್ಲಿ ನಿರುತ್ಸಾಹಗೊಳ್ಳದಂತೆ ಪಾಪಿಗಳಿಗಿಂತ ತನಗೆ ವಿರೋಧವಾಗಿ ಬಂದ ಅಂಥ ವಿರೋಧವನ್ನು ಸಹಿಸಿಕೊಂಡ ಕರ್ತನಾದ ಯೇಸುವನ್ನು ಯೋಚಿಸಿರಿ. ಇಬ್ರಿಯರಿಗೆ 12:3. ದೇವರ ಪ್ರಿಯ ಮಕ್ಕಳೇ, ಆತನು ನಿಮ್ಮ ಕೈಯನ್ನು ಹಿಡಿದು ನಡೆಸುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ, ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಬಲವು ಬಲಹೀನತೆಯಲ್ಲಿಯೇ ಪರಿಪೂರ್ಣವಾಗುತ್ತದೆ. ಆದುದರಿಂದ ಕ್ರಿಸ್ತನ ಶಕ್ತಿಯು ನನ್ನ ಮೇಲೆ ನೆಲೆಗೊಂಡಿರುವಂತೆ ನನ್ನ ಬಲಹೀನತೆಗಳಲ್ಲೇ ನಾನು ಅತ್ಯಂತ ಸಂತೋಷದಿಂದ ಹೆಚ್ಚಳಪಡುವೆನು. 2 ಕೊರಿಂಥದವರಿಗೆ 12:9. ಕರ್ತನು ಆಶೀರ್ವದಿಸಲಿ. ಆಮೇನ್.